Watch full episodes on Jio Hotstar. ನೋಡಿ ಗೆದ್ಬಿಟ್ವಿ ನಾವು ಗೆದ್ದೇ ಬಿಟ್ವಿ. ಅಲ್ಲೋಡಲ್ಲಿ ಮೊಟು ಆ ಕಾರ್ನಲ್ಲಿ ನಜರ್ ಸಿಂಗ್ ಇದ್ದಾನೆ ಕಣೋ. ಅವನಿಗೆ ಖಂಡಿತ ಗೊತ್ತಿರುತ್ತೆ ಕಣೋ ಆರ್ಕೋ ಎಲ್ಲಿದ್ದಾನೆ ಅಂತ. ಬಾ ಮಗಣ ಬನ್ನಿ ಬನ್ನಿ. ಸಾಕು ನಿಲ್ಸಿ, ದಯವಿಟ್ಟು ನಿಲ್ಸಿ. ನಾವು ಇಲ್ಲ ಇಟ್ಕೋಬೇಕು. ನಿಲ್ಸಿ ನಿಲ್ಸಿ. ಏನ್ ಮಾಡ್ತಾ ಇದ್ದೀರಾ? ನನ್ ಕೆಲಸ ಮಾಡೋದಕ್ಕೆ ನನಗೆ ಬಿಡಿ. ಮಧ್ಯದಲ್ಲಿ ಬಸ್ ನಿಲ್ಸೋದಕ್ಕೆ ಆರ್ಡರ್ ಇಲ್ಲ ಗೊತ್ತಾ? ಏ ಬಿಡಿ ಬಿಡಿ. ಈ ಬಸ್ ಸೀದಾ ಗೆಸ್ಟ್ ಹೌಸ್ ಅಲ್ಲೇ ಹೋಗಿ ನಿಲ್ಲೋದು. Come on, boys. ಬಾಸ್ ಕೆಲಸ ಮುಗೀತು. ನಾನು ಪೌಚ್ ತಗೊಂಡ್ಬಂದಿದ್ದೀನಿ ಬಾಸ್. ಒಳ್ಳೇದು. ಶಬ್ಬಾಷ್ ಕಣ. ಯಾರು ಮಾಡಕ್ಕಾಗ್ದೇ ಇರೋಂತ ಕೆಲ್ಸನ ನೀನ್ ಇವತ್ತು ಮಾಡ್ ಮುಗಿಸಿದ್ಯಾ. ನನ್ನೆಷ್ಟೋ ವರ್ಷದ ಕನ್ಸು ನನ್ಸಾಯ್ತು. ಇದ್ರೊಳಗೆ ಡೆವಿಲ್ಸ್ ಹಾರ್ಟ್ಗೆ ಹೋಗುವಂತ ಮ್ಯಾಪ್ ಇದೆ. ಇದ್ರಲ್ಲಿ 3 ಪೀಸ್ ಇದೆ. 4ನೇ ಪೀಸ್ ಯಾರ ಹತ್ರ ಇದೆಯೋ ಅವನು ನನ್ನ ಹತ್ರ ಬಂದಿಯಾಗಿದ್ದಾನೆ. ಇಲ್ಲಿವರೆಗೂ ಅವನ ಹತ್ರ ಸಮಾಧಾನವಾಗಿ ಮಾತಾಡ್ತಿದ್ದೆ. ಈಗ ಅವನು ಆ 4ನೇ ಪೀಸ್ ನನಗೆ ಕೊಡ್ಲೇಬೇಕು. ಇವತ್ತು ನಿನ್ನಿಂದ ನನಗೆ ತುಂಬಾ ಖುಷಿಯಾಗಿದೆ ಶಿಣ್ಮಿ. ಥ್ಯಾಂಕ್ ಯು ಸೆನ್ಸೈ ಗೋರಿಲ್ಲಾ. ನಿಮ್ಮೆಲ್ರಿಗೂ ಈ ಡೆವಿಲ್ಸ್ ಹಾರ್ಟ್ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಿರೋದಕ್ಕೂ ಸಾಧ್ಯ ಇಲ್ಲ. ಈ ಡೆವಿಲ್ಸ್ ಹಾರ್ಟ್ ನ ಹುಣ್ಣಿಮೆ ದಿನ ನನ್ನೊಳಗೆ ಆವರಿಸ್ಕೊಂಡ್ಬಿಟ್ರೆ ಆಗ ಭೂಮಿ ಮೇಲೆ ನನ್ನನ್ನ ತಡೆಯೋರೆ ಯಾರು ಇರಲ್ಲ. ನಾಳೆ ರಾತ್ರಿನೇ ಹುಣ್ಣಿಮೆ. ನನ್ನ ಹತ್ರ ಹೆಚ್ಚು ಸಮಯ ಇಲ್ಲ. ಹಲ್ಕ್, ನಾಳೆ ರಾತ್ರಿ ಒಳಗೆ ಆ ಆರ್ಕೋ ಹತ್ರ 4ನೇ ಪೀಸ್ ಎಲ್ಲಿದೆ ಅಂತ ತಿಳ್ಕೊ. ಬೈ ಹುಕ್ ಆರ್ ಬೈ ಕುಕ್. ಇಲ್ಲ ಅಂದ್ರೆ ಅವನ್ನ ಮುಗಿಸ್ಬಿಡು. ಆಯ್ತು 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 ಸೆನ್ಸರ್. ಡೆವಿಲ್ಸ್ ಹಾರ್ಟ್ ಯಾರಿಗೂ ಸಿಗಬಾರ್ದು. ಅದಕ್ಕೆ ಅದನ್ನ ಒಂದ್ ಕಡೆ ಬಚ್ಚಿಟ್ಟಿದ್ದಾರೆ. ಅದರ ಮ್ಯಾಪ್ ನ 4 ತುಂಡು ಮಾಡಿ 4 ಬೇರೆ ಬೇರೆ ದೇಶಗಳಲ್ಲಿ ಬಚ್ಚಿಟ್ಟಿದ್ರು. ನಾನು ಕೋಟಿ ಖರ್ಚು ಮಾಡಿ ಅದರಲ್ಲಿ 3 ಪೀಸ್ಗಳನ್ನ ನನ್ನ ವಶ ಮಾಡ್ಕೊಂಡೆ. ಇದೇನ್ರೋ ಇದು? ಇದರಲ್ಲಿ ಮ್ಯಾಪ್ ನ 3ನೇ ಪೀಸ್ ಇರ್ಬೇಕಾಗಿತ್ತು. ಎಲ್ಲಿ ಅದು? ಸೆನ್ಸೈ ಆ ಪೌಚ್ ತೆಗೆದ್ಬಿಟ್ಟು ನಾವಂತೂ ನೋಡಿಲ್ಲ. ನಿಮ್ಗೆ ಹ್ಯಾಂಡ್ ಓವರ್ ಮಾಡು ಅಂತ ಹೇಳಿದ್ರು ಅಷ್ಟೇ. ಹಾಗಾದ್ರೆ ಇದ್ರಲ್ಲಿ ಯಾಕಿಲ್ಲ ಅದು? ನಿಜವಾದ ಪೌಚ್ ಎಲ್ಲಿದೆ? ಅದನ್ನ ನನ್ನ ಕೈಗೆ ತಂದು ಒಪ್ಪಿಸ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಇಲ್ಲೇ ಮುಗಿಸ್ಬಿಡ್ತೀನಿ. ಬಾಸ್ ನೆನ್ಪಾಯ್ತು. ಏರ್ಪೋರ್ಟ್ ಅಲ್ಲಿ ಯಾವನೋ ಮನುಷ್ಯನ ಜೊತೆ ಡಿಕ್ಕಿ ಹೊಡೆದೆ. ಅಲ್ಲೇ ಆ ಪೌಚ್ ಬದಲಾಗಿರ್ಬೇಕು ಅನ್ಸುತ್ತೆ. ಇಷ್ಟು ಈಸಿಯಾಗಿ ನನ್ನ ವರ್ಷಗಳ ಕನ್ಸಿನ ಮೇಲೆ ನೀರೆರ್ಚ್ಬಿಟ್ರಲ್ರೋ. ನಾಳೆ ರಾತ್ರಿ ಹುಣ್ಣಿಮೆ. ಅದಕ್ಕೂ ಮುಂಚೆ ಆ ಮ್ಯಾಪ್ ನ 3 ಪೀಸ್ಗಳು ಮತ್ತೆ 4ನೇ ಪೀಸ್ ಕೂಡ ನನ್ನ ಕೈಗೆ ಬಂದು ಸೇರ್ಬೇಕು. ಇಲ್ಲ ಅಂದ್ರೆ ನಾನ್ ನಿಮ್ಮನ್ನೆಲ್ಲ ಕೊಂದು ಹಾಕ್ಬಿಡ್ತೀನಿ. ಹೋಗಿ ಹೋಗಿ. ಬಾಸ್, ನಾವು ಆರ್ಕೋನ ಅನ್ನ ಬಾಕ್ಸರ್ ಅನ್ನ ಹಿಡಿದಿದ್ವಿ. ಅವ್ನ ಫ್ರೆಂಡ್ಸ್ ಅವನನ್ನ ಕಾಪಾಡ್ಬಿಟ್ರು. ಅದು ಕೂಡ ಒಳ್ಳೆ ಫೈಟರ್ಸ್ ಬ್ರೋ. ಯೂಸ್ಲೆಸ್. ನೀವೆಲ್ರೂ ಯೂಸ್ಲೆಸ್ಗಳು. ನಾನು ಕೆಲ್ಸಕ್ಕೆ ಬಾರ್ದೇ ಇರೋರ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಹೋಗು ಅವನ್ನ ಹುಡ್ಕೊಂಬ. ಇಲ್ಲ ಅಂದ್ರೆ ನಿನ್ ಕತೆಯನ್ನು ಮುಗಿಸ್ತೀನಿ. ಹೋಗು ಇಲ್ಲಿಂದ. ನಾವು ಹೇಗಾದ್ರೂ ಮಾಡಿ ಆ ನಜರ್ ಸಿಂಗ್ ನ ಹುಡುಕಿ ಅವನ್ನ ಹಿಡ್ಕೊಳ್ಳೇಬೇಕು. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವನು ಆರ್ಕೋನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ. ಅಲ್ಲ ಅವನು ಎಲ್ಲಿ ಬಚ್ಚಿಟ್ಟು ನೀವು ನಿಜವಾಗ್ಲೂ ಯಾವ್ದೋ ಖೈದಿನ ಬಿಡ್ಸ್ಕೊಳಕ್ ಬಂದಿದ್ದೀರಾ? ಪ್ಲೀಸ್ ನಮ್ಗೂ ಹೆಲ್ಪ್ ಮಾಡಿ. ನಾವು ತುಂಬಾ ಟೈಮ್ ಇಂದ ಇಲ್ಲಿ ಕೈದಿಯಾಗೇ ಇದ್ದೀವಿ. ಮತ್ತೆ ಅವ್ನ್ ಗೋರಿಲಾಗೆ ಯಾರು ವೀಕ್ ಫೈಟರ್ ತರ ಕಾಣಿಸ್ತಾರೋ ಅವ್ರನ್ನ ಅವನು ಕೈದಿ ಮಾಡಾಕ್ತಾನೆ. ಮತ್ತೆ ಯಾರಾದ್ರೂ ಫೈಟರ್ಸ್ ಅವ್ನ ಮಾತನ್ನ ಕೇಳ್ದೆ ಇದ್ರೆ ಅವ್ರನ್ನ ಪ್ರಿಸನ್ಗೆ ಹಾಕ್ಬಿಡ್ತಾನೆ. ನನಗ್ ನನ್ ಫ್ಯಾಮಿಲಿ ತುಂಬಾನೇ ನೆನ್ಪು ಬರುತ್ತೆ.
ಆ ಖೈದಿನ ಎಲ್ಲಿಟ್ಟಿದಾರಂತ ನಾನ್ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಅಲ್ಲಪ್ಪ ನೀನ್ ಏನ್ ಹೇಳ್ಬೇಕು ಅಂತ ಇದೆ ಹೇಳು. ಇಲ್ಲಿ ಯಾರೇ ಬಂದ್ರು ಕೂಡ ಕಾಂಪಿಟಿಷನ್ ಅಲ್ಲಿ ಫೈಟ್ ಮಾಡ್ಲೇಬೇಕಾಗುತ್ತೆ. ಮತ್ ಯಾರು ಸೋಲ್ತಾರೆ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಮತ್ತೆ ಇಲ್ಲಿ ಎಲ್ಲ ಕೆಲಸಗಳನ್ನ ಕೂಡ ಮಾಡ್ಕೊಂಡ್ಬಿಡ್ತಾರೆ. ಮತ್ ಯಾರು ಗೆಲ್ತಾರೆ ಅವ್ರನ್ನ ಸೆನ್ಸಾಯ್ ಗೋರಿಲ್ಲಾ ಅವರ ಟೀಮ್ ಅಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ. ಟೀಮ್ ಅಲ್ಲಿ ಸೇರ್ಕೊಂಡಿಲ್ಲ ಅಂದ್ರೆ ಅವ್ರದ್ದು ಕೂಡ ಜೈಲಿಗೆ ಹಾಕ್ಬಿಡ್ತಾರೆ. ನಾವೆಲ್ಲ ಇಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ವಾ, ನಾವು ಕೂಡ ಒಂಥರ ಖೈದಿಗಳೇ. ನಾವಿಲ್ಲಿಂದ ಓಡ್ ಹೋಗಲ್ಲ ಅಂತ ಅವ್ರಿಗೆ ನಂಬಿಕೆ ಬಂದ್ಮೇಲೆ ನಮ್ಮ ಹತ್ರ ಎಲ್ಲ ಕೆಲಸನೂ ಮಾಡಿಸ್ಕೊಂಡ್ಬಿಡ್ತಾರೆ. ಆದ್ರೆ ಜೈಲ್ ಎಲ್ಲಿದೆ ಅಂತ ಇಲ್ಲಿ ಸೆನ್ಸಾಯ್ ಗುಹಾನ್ ಗೋರಿಲ್ ಅವರ ಪ್ಯಾಲೇಸ್ ಅಲ್ಲಿ ಎಲ್ಲ ಖೈದಿಗಳು ಅಲ್ಲೇ ಇರ್ತಾರೆ. ಅಯ್ಯಮ್ಮ ಅದ್ರ ಪ್ಯಾಲೇಸ್ ಒಳಗಡೆ ಹೇಗ್ ಹೋಗೋದು? ಅಲ್ಲಿ ಸಖತ್ ಗಾರ್ಡ್ಸ್ ಗಳಿದೆಯಲ್ಲ ಅಮ್ಮ. ನಾನ್ ನಿಮ್ಮೆಲ್ಲರನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಈಗ್ಲೇ ಹೋಗೋಣ. ಬನ್ನಿ. ಓಕೆ, ಬನ್ನಿ ಬನ್ನಿ. ಮಾತಾಡ್ಬೇಡ ಕಣ, ಸರಿ. ಸದ್ ಮಾಡ್ದಂಗ್ ಹೋಗ್ಬೇಕು. ಓಕೆ. ನೀನ್ ಬಿಡಲ್ಲ ಇವತ್ತು. ಯಾರಾದ್ರೂ ನನ್ನ ಕಾಪಾಡ್ರಪ್ಪ. ಸಾರಿ ಬಲ್ಜಿ. ಅಯ್ಯಮ್ಮ ಮಾಟ. ಅಯ್ಯೋ ನನ್ನ ಜೀವನಗಳೇ ಆ ಪತ್ಲು ನನ್ ಕೈಲಿ ಜಂಪ್ ಮಾಡಕ್ ಆಗಲ್ಲಪ್ಪ. ಒಂದ್ ನಿಮಿಷ ತಗೊಳ್ಳಿ. ಈಗ ಎಲ್ರು ನನ್ ಹಿಂದಿಂದ ಬೇಗ ಬಂದ್ಬಿಡಿ. ಹುಷಾರಪ್ಪ, ನಾವ್ಯಾವತ್ತೂ ಈ ತರ ನಡೆದಿಲ್ಲ. ಒಳ್ಳೆ ಸರ್ಕಸ್ ಅಲ್ಲಿ ಹೋದಂಗ್ ಆಗ್ತಾ ಇದೆಯಲ್ಲಪ್ಪ. ನಿಧಾನಕ್ಕೆ ಹೋಗಿ. ಅಯ್ಯ ನನ್ನ ಜೀವನಗಳೇ ಇದೇನಪ್ಪ ಇದು? ಮೊಟ್ಟೋ ನೀನು ಅವನಿಂದ ಹೋಗು, ನಾನು ಈ ದಡಿನ ನೋಡ್ಕೋತೀನಿ. ಸರಿ ಕಣ. ಅಕ್ಕ. ಕೊನೆಗೂ ಡೆವಿಲ್ಸ್ ಹಾರ್ಟ್ ನನಗ್ ಸಿಕ್ಕೇ ಬಿಡ್ತು. ಈಗ ನನ್ನನ್ನ ಯಾರ ಕೈಲಿಂದನೂ ಸೋಲ್ಸಕ್ಕಾಗಲ್ಲ. ನೀನ್ ಇದನ್ನ ತಗೊಂಡು ಹೋಗೋದಕ್ಕಾಗಲ್ಲ. ಯಾರು ನೀನು? ಎದುರಿಗೆ ಬಂದ್ ಮಾತಾಡು. ನಾನು ಡಾಕಾಹಾಶಿ, ಡೆವಿಲ್ಸ್ ಹಾರ್ಟ್ ನ ಪ್ರೊಟೆಕ್ಟರ್. ಯಾರೇ ಆಗಿರೋ, ಎಲ್ಲಿದ್ದಾರೆ ಬಂದಿರೋ ಅಲ್ಲಿಗೆ ಹೋಗ್ಬಿಡು. ಇಲ್ಲಾಂದ್ರೆ ನಿನ್ ಕೈಯಲ್ಲಿ ಎಲ್ಗೂ ಕೂಡ ಹೋಗೋದಕ್ಕೆ ಆಗೋದೇ ಇಲ್ಲ. ಇಲ್ಲಿವರೆಗೂ ಬಂದಿದ್ದು ವಾಪಸ್ ಹೋಗೋದಕ್ಕಲ್ಲ. ನಾನು ಹೇಳ್ದೆ ಅಲ್ವಾ ಹೊರಟೋಗು ಅಂತ. ನಾನ್ ಬರೀ ಕೈಯಲ್ಲಿ ಹೋಗೋದಕ್ ಬಂದಿಲ್ಲ. ಮೋಸ ಮಾಡೋಡ್ದೆ. ನಿನ್ನ ಹತ್ರ ಇರೋ ಕಲೆಗೆ ನೀನ್ ದ್ರೋಹ ಮಾಡ್ತಾ ಇದೀಯಾ. ಒಳ್ಳೆ ಫೈಟರ್ ಆಗಿದ್ಯಾ ಹೌದು, ಆದ್ರೆ ತುಂಬಾನೇ ಕೆಟ್ಟವನು. ಆದ್ರೆ ನನ್ ಖುಷಿ ವಿಚಾರ ಏನಂದ್ರೆ ನಿನ್ನ ತಡೆಯೋನು ಬಂದಿದ್ದಾನೆ. ನಾನು ಅವನನ್ನ ನೋಡ್ಬೋದು. ನಿಲ್ಲಿಸ್ತ ನಿನ್ನ.
ಮೋಟು ಇಲ್ಗೂ ಬಂದ. ಅವನಿಗೆ ಪಾಠ ಕಲಿಸ್ತೀನಿ. ನಾನು ಇವತ್ತು ಖಂಡಿತ ಬಿಡೋದಿಲ್ಲ. ಮೋಟು, ನನಗೆ ಆಮೇಲಿಂದ ಬೇಕಾದ್ರೆ ಹೊಡಿ. ಅದಕ್ಕೂ ಮುಂಚೆ ಇವ್ರನ್ನ ಕಾಪಾಡು. ಇವರು ನನ್ನ ಗುರುಗಳು, ಸೆನ್ಸೈ ಟಕಹಾಶಿ. ನಾವು ಹೇಗಾದ್ರೂ ಮಾಡಿ ಆ ಡೆವಿಲ್ ಹಾರ್ಟ್ ನ ಇವ್ರ ಕೈಗೆ ತಂದು ಒಪ್ಪಿಸ್ಬೇಕು. ಈಗ ನನಗ್ ಸಹಾಯ ಮಾಡು ಮೋಟು. ಅಯ್ಯೋ ದೊಡ್ಡ ಮನುಷ್ಯ, ಅಳ್ಬೇಡ ಕಣಪ್ಪ. ನಾನು ಈಗಲೇ ಹೋಗಿ ಆಟನ ತಗೊಂಡ್ ಬರ್ತೀನಿರಪ್ಪ. ಯಾಕೆ ನನಗೆ ನಾನು ಹೆಂಗ್ ಕಾಪಾಡ್ಕೊಳ್ಳಿ ಈಗ? ಏನ್ ಮಾಡೋದು ಈಗ? ಅಯ್ಯೋ ಸಿಕ್ಕಲ್ಲ, ಯಾರ ಕಾಪಾಡಿ, ಕಾಪಾಡಿ. ಮೋಟು, ಬೇಗ ತಗೊಂಡ್ ಬಾ. ಟಕಹಾಶಿ ನನ್ನ ಉಳಿಸ್ಕೋಬೇಕು. ಬೇಗ. ಸಿಕ್ಬಿಡ್ತು. ಕಾಪಾಡಿ. ಅಯ್ಯೋ ಯಾರಾದ್ರೂ ಕಾಪಾಡಿ, ನನ್ಗೆ ಆಗ್ತಿಲ್ಲ. ಕಾಪಾಡಿ. ಅಯ್ಯೋ ಯಾರಾದ್ರೂ ಕಾಪಾಡಿ. ಮೋಟು, ಬೇಗ ಡೆವಿಲ್ ಶಾಟ್ ನ ನನಗ್ ಕೊಡು. ಮೋಟು, ನೀನ್ ತುಂಬಾ ತಟ್ಟ. ಡೆವಿಲ್ ಶಾಟ್ ಈಗ ನನ್ನ ಕೈಗೆ ಬಂದು ಸೇರಿದಾಯ್ತು. ಈಗ ನನ್ನ ಈ ಭೂಮಿ ಮೇಲೆ ತಡೆಯೋರು ಯಾರು ಇಲ್ಲ. ಜಗತ್ತಿನಲ್ಲಿ ಯಾವುದೇ ಶಕ್ತಿ ಆದ್ರೂ ನನ್ನ ಮುಂದೆ ನಿಲ್ಲೋದಿಲ್ಲ. ಇಲ್ಲ, ನನಗೆ ಕಾಪಾಡಿ. ನಾನು ನಿನ್ನ ತಡಿತೀನೀಗ. ಮೋಟು ಏನೋ ತೊಂದ್ರೆಲಿದ್ದಾನೆ ಅನ್ಸುತ್ತೆ. ನಾವೀಗ ಅವನ್ನ ಕಾಪಾಡ್ಲೇಬೇಕು. ಬಾಯ್ ಬಾಯ್ ಮೋಟು, ನಿನ್ನ ಕತೆ ಮುಗೀತೀಗ. ಮೋಟು! ಮೋಟು! ಅಯ್ಯೋ ಪತ್ಲು, ಆಯ್ತು ಕಣ, ಆಗೋಯ್ತು. ಪತ್ಲು ಕಾಪಾಡೆ. ಕಾಪಾಡಪ್ಪ. ಇದನ್ನ ಹಿಡ್ಕೊಳ್ತೀನಿ, ಇದನ್ನ ಹಿಡ್ಕೊಂಬಿಟ್ಟೆ. ಪತ್ಲು ಕೈ ಹಿಡ್ಕೊಳ, ಹಿಡ್ಕೊ ಕೈನ ಹಿಡ್ಕೊಳ. ಮೋಟು ಗಟ್ಟಿಗೆ ಹಿಡ್ಕೊಳ್ಳೋ ಕೈನ. ಬಾ. ಅಯ್ಯೋ ಏನಾರ ಬೀಳ್ತದೆ. ಹುಷಾರ ಕಣೋ. ಬೇಗ ಬೇಗ ಬಂದ್ಬಿಡು. ಬಂದ್ಬಿಡು ಬೇಗ ಮೋಟು. ನಿನ್ಗೇನು ಆಗಿಲ್ಲ ತಾನೆ? ಪತ್ಲು, ನನಗೆ ಖಂಡಿತ ಏನೂ ಆಗಿಲ್ಲ ಕಣೋ. ಅರೆ ಸೆನ್ಸೈ ಟಕಹಾಶಿ, ಅರೆ ನಿಮ್ಗೇನು ಆಗಿಲ್ಲ ತಾನೆ? ಅಯ್ಯೋ ಬಾಬಾ, ಅಬ್ಬರಿ ನನ್ಗೇನೂ ಆಗಿಲ್ಲ. ಆದ್ರೆ ಆ ಹಾರ್ಟ್ ಆಲ್ರೆಡಿ ಗುಹಾನ್ ಗೋರಿಲ ಕೈಗೆ ಸಿಕ್ಕಾಗಿದೆ. ಅವನ್ನ ಬೇಗ ತಡಿಬೇಕು. ನಿನ್ ಕೈಯಲ್ಲಿ ಮಾತ್ರ ಇದನ್ನ ಮಾಡಕ್ ಸಾಧ್ಯ. ನಾನು ನಿನ್ ಒಳಗಿರೋ ಪವರನ್ನ ಊಹಿಸ್ಕೊಂಡಿದ್ದೀನಿ. ನಿನ್ ಕೈಯಲ್ಲಿ ಮಾತ್ರ ಆ ಗುಹಾನನ್ನ ತಡೆಯೋಕ್ಕಾಗೋದು. ನಿನ್ನ ಆತ್ಮವಿಶ್ವಾಸನೇ ಅವನನ್ನ ಸೋಲ್ಸಕ್ ಸಾಧ್ಯ. ಏನೇ ಮಾಡಿದ್ರು ನಿನ್ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡೇ ಮಾಡು. ನನ್ನ ಪೂರ್ತಿ ಶಕ್ತಿ ನಿನಗೆ ಕೊಡ್ತಾ ಇದ್ದೀನಿ. ನನ್ನ ಸಮಯ ಇಲ್ಲಿವರೆಗೂ ಮಾತ್ರ ಇತ್ತು. ಹೋಗ್ಬರ್ತೀನಿ.
ಏನಮ್ಮ ಇದು? ನಾನು ಬರ್ತಾ ಇದ್ದೀನಿ ಕಣ. ಓಹೋ ನಾನು ಎಷ್ಟೋ ವರ್ಷಗಳಿಂದ ಕಾಯ್ತಿದ್ದಂತ ಆ ಒಂದು ಸಮಯ ಇವತ್ತು ಬಂದಿದೆ. ಹುಣ್ಣಿಮೆ ಚಂದ್ರ ಇನ್ನೇನು ಬರ್ತಾನೆ. ಈಗ ಇಲ್ಲಾಗೋ ಚಮತ್ಕಾರನ ನೋಡೋದಕ್ಕೆ ತಯಾರಾಗಿರಿ. ಓಹೋನ್ ಮೋಟು, ನೀನ್ ಇಲ್ಲಿಗೂ ಬಂದ್ಬಿಟ್ಯಾ? ಎಲ್ಲೇ ಹೋದ್ರು ನಿನ್ ಬಿಡಲ್ಲ. ನಾನು ಎಲ್ಲಿಗೂ ಬಂದೇ ಬರ್ತೀನಿ. ಈಗ ನಿನ್ ಸರ್ದಿ ಕಣ. ಓಹೋನ್ ಅಯ್ಯೋ, ಈಗ ಒಂಥರ ಪ್ರಾಣಿ ಆಗೋಗ್ಬಿಟ್ಟವನು. ಅಯ್ಯ, ಬಾಬಾ ಮೋಟು, ನೋಟು ನಿಂತ್ಕೊಳ್ಳೋ. ನಾನು ಬಿಡಲ್ಲ. ಓಹೋನ್ ಅಯ್ಯೋ, ಮೋಟು ಏನು ಆಗಿಲ್ಲ ತಾನೇ? ನೀನ್ ಬಿಡಲ್ಲ ಕಣ ಇವತ್ತು. ಓಹೋನ್ ತಗೋ. ತಗೋ 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 ತಗೊಳ್ಳೋ. ಅಯ್ಯಮ್ಮ, ಮತ್ಲು ಖಾಲಿ ಹೋಟೆಲ್ ಅಂತಲೇ ಓಡ್ತಾನೆ ಇಲ್ಲ ಕಣೋ. ಬೇಗ ಏನಾದ್ರೂ ಯೋಚನೆ ಮಾಡೋ. ಅಯ್ಯೋ ಮೋಟು, ಅವನಿಗೆ ಭೂಮಿ ಮೇಲೆ ಅವನ್ಯಾರು ಎದುರಿಸಿ ಸೋಲ್ಸಕ್ಕಾಗೋದಿಲ್ಲ ಕಣೋ. ಆದ್ರೆ ಆಕಾಶದಲ್ಲೇ ಅವನ್ನ ಮುಗಿಸ್ಬೋದು ಕಣೋ. ನೀನ್ ಒಳ್ಳೆ ಐಡಿಯಾ ಕೊಟ್ಟೆ ಕಣ ಪತ್ಲು. ನಡಿ, ಅವನಿಗೆ ತೋರ್ಸೋಣ ಮೋಟು ಪತ್ಲು ಪವರು ಏನು ಅನ್ನೋದನ್ನ. ತಗೋ. ಬಾಬಾ ಮೋಟು, ಸರಿ ಹಾಗಿದ್ರೆ ತಗೋ ಇದನ್ನ. ತಗೋ. ಮೋಟು,
ಪತ್ಲು ಮೋಟು ಸೆನ್ಸಿಡ್ ಆಕಾಶಿನೇ ಮಾತಾಡಿದ್ದನ್ನ ಜ್ಞಾಪಿಸ್ಕೊಳ್ಳೋ ಬೇಗ. ನೆನಪು ಮಾಡ್ಕೋ ನಿಂಗೆ ಏನ್ ಹೇಳ್ಕೊಟ್ಟಿದ್ದ ಅಂತ. ನಿನ್ನ ಆತ್ಮವಿಶ್ವಾಸದಿಂದ ಮಾತ್ರ ಅವನನ್ನ ಸೋಲ್ಸಕ್ಕಾಗೋದು. ನೀನ್ ಮಾಡೋ ಕೆಲಸವನ್ನ ಪೂರ್ತಿ ಆತ್ಮವಿಶ್ವಾಸ ಇಟ್ಕೊಂಡು ಮಾಡು. ನೀನೇ ಯೋಚನೆ ಮಾಡು, ನಿನ್ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಅವನ್ನ ಸೋಲಿಸ್ತೀನಿ. ನಾನು ಅವನ್ನ ಖಂಡಿತ ಸೋಲಿಸ್ಬಿಡ್ತೀನಿ. ನಾನು ಸೋಲಿಸ್ತೀನಿ ಅವನ್ನ. ಆಕಾಶಿ ಜಗೋ ಜಗೋ ಇವಾಗ ನಾವು ನಗೋಣ. ಜಗೋ ಆಕಾಶಿ ಅಲ್ಲೋಡು ವಾಹನ. ಅಮ್ಮ ಸೂಪರ್ ಮೋಟು. ಓಯ್ ಮೋಟು ಪತ್ಲು, ಓಯ್ ಅಲ್ಲೋಡಿ ಬಾಕ್ಸರೇ ಬಂದೇ ಬಿಟ್ರು. ಓಯ್ ತಮ್ಮಯ್ಯ ತಪ್ಕೋ ಹಾರ್ಕೋ. ಮೋಟು ಪತ್ಲು ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನೀವೆಲ್ರೂ ಸೇರಿ ನನ್ನ ತಮ್ಮನ್ನ ಕಾಪಾಡಿದೀರಾ. ಓಯ್ ಒಂದ್ ವಿಷಯ ಹೇಳೋಣ. ಒಂದ್ ವೇಳೆ ಚಿನ್ಸಿ ಬ್ರದರ್ ಇಲ್ದೆ ಹೋಗಿದ್ರೆ ಈ ಕೆಲಸ ಖಂಡಿತ ಸಾಧ್ಯನೇ ಆಗ್ತಿರ್ಲಿಲ್ಲ ಅಣ್ಣ. ನೀವು ಬರೀ ನನ್ನನ್ ಮಾತ್ರ ಕಾಪಾಡ್ಲಿಲ್ಲ, ನನ್ನ ಜೊತೆ ಬೇರೆ ಯಾರ್ಯಾರು ಜೈಲಲ್ಲಿದ್ರು ಅವ್ರೆಲ್ರಿಗೂ ಮತ್ತೆ ಇಲ್ಲಿ ಜೀತಕ್ಕಿದ್ದವ್ರೆಲ್ರೂ ನೀವು ಕಾಪಾಡಿದ್ದೀರಾ. ಬನ್ನಿ ಈಗ ನಮ್ಮ ಮೋಟು ಅವರಿಗೆ ಬಿಸಿ ಬಿಸಿ ಸಮೋಸ ಪಾರ್ಟಿ ಕೊಡೋಣ. मोटू और पतलू की जोड़ी मोटू और पतलू की जोड़ी Watch India's largest kids library only on Jio Hotstar. Download the app now.